ನಮಸ್ತೆ ಮಕ್ಕಳೇ, ನಾನು ನಿಮ್ಮ ಕಾವ್ಯ ಮೇಡಮ್. ನಾವೆಲ್ಲರೂ ಕನ್ನಡ ಅಕ್ಷರಗಳನ್ನು ಕಲಿತಾ ಇದ್ವಿ ಅಲ್ವಾ? ಬನ್ನಿ ಹಾಗಾದರೆ ಇವತ್ತು ಕೂಡ ಕನ್ನಡ ಕಲಿಯೋಣ. ನೋಡಿ, ಪಾಠದ ಹೆಸರು ಪದ ಓದು ಅಕ್ಷರ ಕಲಿ. ಅಕ್ಷರಾಭ್ಯಾಸ 7. ತರಗತಿ 1, ವಿಷಯ ಕನ್ನಡ, ಪಾಠ 8, ಭಾಗ 5. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ನಾವು ಅಕ್ಷರಾಭ್ಯಾಸ 7ರ ಅಕ್ಷರಗಳನ್ನು ಕಲ್ತಿದ್ವಿ. ನೆನಪಿದೆಯಾ ಯಾವ ಅಕ್ಷರಗಳು ಅಂತ? ಇನ್ನೊಂದ್ಸಲ ಓದೋಣವಾ? ನೋಡಿ, ಹೇಳಿ ನನ್ನ ಜೊತೆ. ಐ, ರು, ನ, ಛ, ಓ. ಸರಿನಾ? ಹಾಗೆ ಈ ಅಕ್ಷರಗಳನ್ನು ಬಳಸಿಕೊಂಡು ಕೆಲವು ಪದಗಳನ್ನು ಕೂಡ ಓದಿದ್ವಿ. ಅದನ್ನು ಕೂಡ ಒಂದ್ಸಲ ಓದೋಣ. ಸರಿನಾ? ಇಲ್ಲಿ ನೋಡಿ. ರು, ಣ, ಋಣ, ಮ, ಣ, ಮಣ, ರು, ತ, ಋತ, ಛ, ಲ, ಛಲ. ಹೇಳ್ತಾ ಇದ್ದೀರಾ ತಾನೇ? ವೆರಿ ಗುಡ್. ಕ, ಣ, ಕಣ, ಓ, ಣ, ಒಣ, ಹ, ಣ, ಹಣ, ಬ, ಣ, ಬಣ. ಇಷ್ಟು ನಾವು ಕಲ್ತಿದ್ವಿ ಅಲ್ವಾ? ಸರಿ, ಹಾಗಾದರೆ ಇವತ್ತು ನಾವು ಕೆಲವು ಸರಳ ವಾಕ್ಯಗಳನ್ನು ಓದೋಣ. ಸರಿನಾ? ಕೊಟ್ಟಿರುವ ಸರಳ ವಾಕ್ಯಗಳನ್ನು ಓದಿ. ಇಷ್ಟು ದಿನ ಪದಗಳನ್ನು ಓದ್ತಾ ಇದ್ವಿ ಅಲ್ವಾ? ಇವತ್ತು ಆ ಪದಗಳನ್ನು ಸೇರಿಸಿ ಚಿಕ್ಕ ಚಿಕ್ಕ ಸರಳ ವಾಕ್ಯಗಳನ್ನು ಓದೋಣ. ಸರಿನಾ? ಇಲ್ಲಿ ನೋಡಿ. ಓದೋದಕ್ಕೆ ಮುಂಚೆ ನೀವು ಅಕ್ಷರವನ್ನು ಮೊದಲು ಸರಿಯಾಗಿ ಗುರುತಿಸಬೇಕು. ಸರಿನಾ? ಇದು ಯಾವ ಅಕ್ಷರ ನೋಡಿ? ಅ. ವೆರಿ ಗುಡ್. ಇದು ವ, ಇದು ಳ. ಎಲ್ಲ ಸೇರಿಸಿ ಓದಿದ್ರೆ ಏನಾಗುತ್ತೆ? ಅ, ವ, ಳ, ಅವಳ. ಸ, ರ, ಸರ, ಅವಳ ಸರ. ಹೀಗೆ ಸರಳ ವಾಕ್ಯಗಳನ್ನು ಓದುವುದನ್ನು ರೂಢಿ ಮಾಡಿಕೊಳ್ಬೇಕು. ಸರಿನಾ? ಚಿಕ್ಕ ಚಿಕ್ಕ ವಾಕ್ಯಗಳು ಅಲ್ವಾ ಮಕ್ಕಳೇ? ಓದ್ತೀರಾ ತಾನೆ? ಗುಡ್. ಅವಳ ಸರ. ಇಲ್ಲಿ ನೋಡಿ. ಅವಳ ಸರ, ಹವಳದ ಸರ. ಅವಳ ಸರ, ಹವಳದ ಸರ. ಹೇಳಿ ನನ್ನ ಜೊತೆ. ಅವಳ ಸರ, ಹವಳದ ಸರ. ಗುಡ್. ಹವಳದ ಸರ, ಪಳ ಪಳ. ಹವಳದ ಸರ, ಪಳ ಪಳ. ಅವನ ಪಟ. ಅವನ ಪಟ. ಅವನ ಪಟ. ಅವನ ಪಟ, ತರ ತರದ, ತರ ತರದ ಪಟ. ಅವನ ಪಟ, ತರ ತರದ ಪಟ. ಹೀಗೆ ಓದಬೇಕು ನೀವು ಕೂಡ. ಅವನ ಪಟ, ತರ ತರದ ಪಟ. ತರ ತರದ ಪಟ, ಬಹಳ ಅಗಲ. ತರ ತರದ ಪಟ, ಬಹಳ ಅಗಲ. ವೆರಿ ಗುಡ್. ಇನ್ನೊಂದ್ಸಲ ಹೇಳ. ತರ ತರದ ಪಟ, ಬಹಳ ಅಗಲ. ಮಕ್ಕಳೇ, ನೀವು ಕೂಡ ಸರಳ ವಾಕ್ಯಗಳನ್ನು ಓದುವುದನ್ನು ರೂಢಿ ಮಾಡಿಕೊಳ್ಬೇಕು. ಸರಿನಾ? ಓದ್ತೀರಾ ತಾನೆ? ವೆರಿ ಗುಡ್. ಇಲ್ಲಿ ನೋಡಿ. ಅಕ್ಷರದ ಮನೆಯಿಂದ ಎರಡೆರಡು ಅಕ್ಷರಗಳನ್ನು ಆಯ್ದು ಮಾದರಿಯಂತೆ ಪದಸರ ಮಾಡಿ. ಮಕ್ಕಳೇ, ಇಲ್ಲಿ ಒಂದು ಮನೆ ಇದೆ, ಕಾಣಿಸ್ತಿದೆಯಲ್ವಾ? ಅದರಲ್ಲಿ ಕೆಲವು ಅಕ್ಷರಗಳು ಬರೆದಿದ್ದಾರೆ ಅಲ್ವಾ? ಅದಕ್ಕೋಸ್ಕರ ಇದು ಅಕ್ಷರದ ಮನೆ. ಸರಿನಾ? ನಾವೇನು ಮಾಡಬೇಕು ಗೊತ್ತಾ? ಈ ಅಕ್ಷರದ ಮನೆಯಿಂದ ಎರಡೆರಡು ಅಕ್ಷರಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ನೋಡಿ, ಇಲ್ಲಿ ಎರಡೇ ಅಕ್ಷರಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಉದಾಹರಣೆ ನೋಡಿ. ಗ, ಜ. ನೋಡಿ, ಇಲ್ಲಿ ಗನೂ ಇದೆ,
ಜ ಕೂಡ ಇದೆ ಅಲ್ವಾ? ಎರಡೂ ಅಕ್ಷರಗಳನ್ನು ಸೇರಿಸಿದ್ರೆ ಏನಾಗುತ್ತೆ? ಗಜ. ಗಜ ಅಲ್ವಾ? ಈ ಥರ ನಾವು ಪದಗಳನ್ನು ರಚಿಸ್ತಾ ಹೋಗಬೇಕು, ಎರಡೆರಡು ಅಕ್ಷರಗಳನ್ನು ಸೇರಿಸಿ. ಸರಿನಾ? ಇಲ್ಲಿ ಬರೆದಿದ್ದಾರೆ ನೋಡಿ, ಜನ, ನರ, ರಜ, ಜಪ, ಪಟ. ನೋಡಿ ಇಲ್ಲಿ ಪ ಇದೆ ತಾನೆ? ಪ ಎಲ್ಲಿದೆ ನೋಡಿ? ಪ ಇಲ್ಲಿದೆ. ಆಮೇಲೆ ಟ ಎಲ್ಲಿದೆ? ಟ ಇಲ್ಲಿದೆ ಅಲ್ವಾ? ಪ ಟ ಈ ಎರಡೂ ಅಕ್ಷರಗಳನ್ನು ಇಲ್ಲಿ ಬರೆದಿದ್ದಾರೆ. ಅವಾಗ ಏನಾಯಿತು? ಪಟ. ಸರಿನಾ ಮಕ್ಕಳೇ? ಇದೇ ಥರ ನಾವು ಕೆಲವು ಹೊಸ ಪದಗಳನ್ನು ರಚಿಸೋಣ. ಸರಿನಾ? ನೋಡಿ ಇಲ್ಲಿ ಸರ ಇದೆ. ಚೆನ್ನಾಗಿದೆ ಅಲ್ವಾ ಮಕ್ಕಳೇ? ಈಗ ಇದರೊಳಗಡೆ ನಾವು ಪದಗಳನ್ನು ಬರಿಬೇಕು. ಆವಾಗ ಏನಾಗುತ್ತಿದ್ದು? ಪದಸರ ಅಲ್ವಾ? ಬರೆಯೋಣವಾ? ಎರಡೇ ಅಕ್ಷರಗಳನ್ನು ಬರಿಬೇಕು. ಜ ಗ ಜಗ, ಲ ವ ಲವ, ಓಟ ಓಟ. ಇಲ್ಲಿ ಬರೆಯೋಣ, ಊಟ ಊಟ. ಬಣ ಬಣ, ಕಣ ಕಣ, ಹಣ ಒಣ, ಮಣ ಎಡ, ಬಲ, ಹರ. ನೋಡಿ ಮಕ್ಕಳೇ, ನಾವು ಪದಸರವನ್ನು ರಚಿಸಿದ್ದೇವೆ ಅಲ್ವಾ ಮಕ್ಕಳೇ? ನೀವು ಸಹ ಇದೇ ಥರ ನೋಟ್ಬುಕ್ಕಲ್ಲಿ ಬರೆದು ಓದಬೇಕು. ಸರಿನಾ? ವೆರಿ ಗುಡ್. ಈಗ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ಒಟ್ಟಾರೆಯಾಗಿ ನಾವು ಅಕ್ಷರಾಭ್ಯಾಸ 7ರಲ್ಲಿ ಯಾವ ಅಕ್ಷರಗಳನ್ನು ಕಲ್ತಿದ್ದೀವಿ? ಐ, ರು, ಣ, ಛ, ಓ ಅಲ್ವಾ ಮಕ್ಕಳೇ? ಇವತ್ತಿಗೆ ಅಕ್ಷರಾಭ್ಯಾಸ 7 ಮುಗೀತು. ಸರಿನಾ? ಈ 5 ಅಕ್ಷರಗಳನ್ನು ಚೆನ್ನಾಗಿ ನೆನಪಿಟ್ಕೊಳ್ಬೇಕು. ಇವಾಗ ನಾನು ಕೆಲವು ಪ್ರಶ್ನೆಗಳನ್ನು ಕೇಳ್ತೀನಿ. ಕೊಟ್ಟಿರುವ ಸರಳ ವಾಕ್ಯಗಳನ್ನು ಓದಿ. ಇವಾಗ ನಾನು ಓದಲ್ಲ, ನೀವು ಓದಬೇಕು. ನೋಡಿ ಇಲ್ಲಿ ಅಕ್ಷರಗಳನ್ನು ಗುರುತಿಸಬೇಕು ಮತ್ತು ಓದಬೇಕು. ಓದ್ತೀರಾ ಅಲ್ವಾ ಮಕ್ಕಳೇ? ವೆರಿ ಗುಡ್ ಮಕ್ಕಳೇ. ಥ್ಯಾಂಕ್ ಯು. ಬಾಯ್. ಧನ್ಯವಾದಗಳು.